ಹಲೋ ಗಾಯ್ಸ್, ಒಂದು ವಿಷ್ಣು ಫ್ಯಾಮಿಲಿ ಜನಗಳಿಗೆ ಗೊತ್ತಾಗದ ರೀತಿ ಸೀಕ್ರೆಟ್ ಆಗಿ ಜೀವನನ ಮಾಡ್ತಾ ಇರ್ತಾರೆ. ಆದ್ರೆ ಇದ್ದಕ್ಕಿದ್ದಂಗೆನೆ ಒಂದು ದಿನ ಯಾವುದೋ ಒಂದು ಅದೃಶ್ಯವಾಗಿರೋ ಶಕ್ತಿ ಇವ್ರುಗಳನ್ನ ಮುಗಿಸೋಕೆ ಅಂತ ಬರುತ್ತೆ. ಇದರಿಂದ ನಮ್ಮ ಹೀರೋ ಈ ಒಂದು ವಿಷಯನೆಲ್ಲ ಹೇಗೆಲ್ಲ ಕಂಡುಹಿಡಿತಾನೆ ಅಂತ ಇವತ್ತು ನಾವು ಈ ಮೂವಿಲಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ದ ಕವೆನೆಂಟ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಮೇಡಮ್ ವೆಬ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಯಾರಾದ್ರೂ ಮೂವಿ ನೋಡಿಲ್ಲ ಅಂದ್ರೆ ಎಂಟ್ರೆಸ್ಟ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ನಲ್ಲಿ ನಮ್ಗೊಂದು ವಿಷಯನ ತೋರಿಸ್ತಾರೆ. ಏನಪ್ಪಾ ಅಂದ್ರೆ 17th ಸೆಂಚುರಿಯಲ್ಲಿ ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ಅಲ್ಲಿ ಈ ವಿಚ್ಗಳು ಅಂದ್ರೆ ಈ ಬ್ಲಾಕ್ ಮ್ಯಾಜಿಕ್ ಮಾಡೋರು ಎಲ್ಲರನ್ನು ಕೂಡ ಹುಡುಕಿ ಕೊಲ್ತಾ ಬರ್ತಾ ಇರ್ತಾರೆ. ಇದರಿಂದ ಈ ವಿಚರ್ಸ್ ಗಳು ಇಲ್ಲಿ ಇರಬಾರ್ದು ಅಂದ್ಬಿಟ್ಟು ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ನ ಬಿಟ್ಬಿಟ್ಟು ಸೀದಾ ಅಮೆರಿಕಾಗೆ ಬಂದ್ಬಿಡ್ತಾರೆ. ಈ ಒಂದು ಅಮೆರಿಕಾಗೆ 5 ವಿಚಸ್ ಫ್ಯಾಮಿಲಿಗಳು ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ಜೀವನ ಮಾಡ್ತಿರ್ಬೇಕಾದ್ರೆ ಅಮೆರಿಕಾದವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ನಮ್ ಜಾಗದಲ್ಲಿ ಒಂದು ವಿಚ್ ಫ್ಯಾಮಿಲಿ ಇದೆ ಅಂತ. ಇದರಿಂದ ಆ 5 ಫ್ಯಾಮಿಲಿಲಿ ಹುಡುಕಿ ಆ ಒಂದು ಫ್ಯಾಮಿಲಿನ ಸಾಯಿಸಾಕ್ಬಿಡ್ತಾರೆ. ಇನ್ನು ಉಳಿದು 4 ವಿಚ್ ಫ್ಯಾಮಿಲಿಗಳು ತುಂಬಾ ರಿಚ್ ಆಗಿ ತುಂಬಾ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಇಲ್ಲಿಂದ ಸೀನ್ ಕಟ್ಟಾಗಿ ನಮ್ಗೆ 4 ಜನ ಹುಡುಗರನ್ನ ತೋರಿಸ್ತಾರೆ. ಇವನ ಹೆಸರು ಕ್ಯಾಲಬ್ ಅಂತ, ಮತ್ತೆ ಇವನು ರೈಡ್ ಅಂತ, ಮತ್ತೆ ಇವನು ಪೋಗ್ ಅಂತ, ಹಾಗೆ ಇವನು ಟೈಲರ್ ಅಂತ. ಇವ್ರು 3 ಜನ ಒಂದು ಪಾರ್ಟಿಗೆ ಹೋಗ್ಬೇಕು ಅನ್ಬಿಟ್ಟು ಶಿಸ್ತಾಗಿ ಒಂದು ಪಾರ್ಟಿ ಹತ್ರ ಬರ್ತಾರೆ. ಇಲ್ಲಿ ಬಂದಾಗ ಪೋಗ್ ನ ಗರ್ಲ್ ಫ್ರೆಂಡ್ ಮೀಟ್ ಆಗ್ತಾಳೆ. ಇವಳ ಹೆಸರು ಕೇಟ್ ಅಂತ. ಇವಳ ಜೊತೆಗೆ ಹೊಸ ಫ್ರೆಂಡ್ ಹಾಕೊಂಡ್ ಬಂದಿರ್ತಾಳೆ. ಇವಳ ಹೆಸರು ಸಾರಾ ಅಂತ. ಮತ್ತೆ ಕೇಲಬ್ ಇರ್ತಾನಲ್ಲ, ಕೇಲಬ್ಗೆ ಈ ಸಾರನ ನೋಡಿ ಒಂದ್ ನಿಮಿಷ ಕ್ರಶ್ ಆಗಿ ಹೋಗ್ಬಿಡುತ್ತೆ ಇವಳ ಮೇಲೆ. ಮತ್ತೆ ಹೀಗೆ ಇವರಿಬ್ರು ಮಾತಾಡ್ತಿರ್ಬೇಕಾದ್ರೆ ಅದೇ ಜಾಗಕ್ಕೆ ಒಂದು ಲೇಡಿ ಬಂದ್ಬಿಟ್ಟು ಈ ಸಾರನ್ನ ರೇಗ್ಸಕ್ಕೆ ಶುರು ಮಾಡ್ತಾಳೆ. ಅವಳಿಗೆ ಅವಮಾನ ಆಗೋ ರೀತಿ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಕೇಲಬ್ ಕೂಡ ಆ ರೀತಿ ಎಲ್ಲ ಮಾತಾಡ್ಬೇಡ, ಅವಳಿಗೆ ಸಾರಿ ಕೇಳು ಅಂತ ಹೇಳ್ತಿರ್ಬೇಕಾದ್ರೆ ಆ ಹುಡುಗಿನ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಕೇಳಕ್ ಆಗೋದಿಲ್ಲ, ಏನ್ ಮಾಡ್ಕೋತೀಯ ಈಗ ಅಂತ ಜಗಳಕ್ಕೆ ಬಿದ್ಬಿಡ್ತಾನೆ. ಇದರಿಂದ ಕೇಲಬ್ ನ ಫ್ರೆಂಡ್ ಆದ ರೈಟ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ. ಇದರಿಂದ ಅವನ್ ಪವರ್ ನ ಯೂಸ್ ಮಾಡ್ಬಿಟ್ಟು ಜಗಳ ಮಾಡ್ತಿದ್ನಲ್ಲ ಅವ್ನ ಫ್ರೆಂಡ್ ಇವನ್ ಮೇಲೆ ವಾಂತಿ ಮಾಡೋ ರೀತಿ ಮಾಡ್ಬಿಡ್ತಾನೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ನೋಡಿದಾಗ ಈ ಜಾಗಕ್ಕೆ ಪೊಲೀಸ್ನವರು ಬರ್ತಾ ಇದ್ದಾರೆ ಅಂತ ಒಂದು ವಿಷಯ ಗೊತ್ತಾಗಿರುತ್ತೆ. ಇದರಿಂದ ಎಲ್ಲರೂ ಕೂಡ ಎಸ್ಕೇಪ್ ಆಗ್ತಾ ಇರ್ತಾರೆ. ಇವರು ಕೂಡ ಒಂದು ಕಾರ್ನ ತಗೊಂಡು ಹೋಗ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಪಾಸ್ ಆಗ್ಬಿಡ್ತಾರೆ. ಆದ್ರೆ ಪೊಲೀಸ್ನವ್ರ ಕಣ್ಣಿಗೆ ಇವ್ರ ಕಾರು ಬಿದ್ದ್ಬಿಡುತ್ತೆ. ಇದರಿಂದ ಇವ್ರನ್ನ ಚೇಸ್ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಆದ್ರೆ ಇವರು ಜಾಸ್ತಿ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಪ್ಪ ಅಂದ್ರೆ ಇವರೆಲ್ಲ ಆಕ್ಚುಲಿ ಇಪ್ಸ್ವಿಚ್ ನ ಫ್ಯಾಮಿಲಿ ಅವರು. ಇವರೆಲ್ಲ ಒಂದು ವಿಚ್ ನ ಫ್ಯಾಮಿಲಿ ಅವರು ಆಗಿರೋದ್ರಿಂದ ಇವ್ರ ಬಾಡಿ ಒಳಗಡೆ ತುಂಬಾ ಸೂಪರ್ ಆಗಿರೋ ಪವರ್ ಗಳಿರುತ್ತೆ. ಇದರಿಂದ ತಲೆನೇ ಕೆಡ್ಸ್ಕೊಳ್ದಲೆ ಅವ್ರಿಗೆ ಆಟ ಆಡಿಸ್ಬೇಕು ಅನ್ಬಿಟ್ಟು ಫುಲ್ ಸ್ಪೀಡ್ ಆಗಿ ಗಾಡಿನ ಡ್ರೈವ್ ಮಾಡ್ತಾ ಹೋಗ್ತಾ ಇರ್ತಾರೆ. ಮುಂದೆ ಹೋಗ್ತಾ ಒಂದು ದೊಡ್ಡ ಹಳ್ಳ ಬರುತ್ತೆ. ಆ ಹಳ್ಳಕ್ಕೆ ಇವರು ಹೋಗ್ತಾನೆ ಇರ್ತಾರೆ. ಆದ್ರೆ ಪೊಲೀಸ್ನವರು ಇವ್ರನ್ನ ತಡೆಯೋಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಅಲ್ಲಿ ಹಳ್ಳ ಇದೆ, ಹೋಗ್ಬೇಡಿ ಅಂತ. ಆಗ ನೆಕ್ಸ್ಟ್ ಸೆಕೆಂಡ್ ಎಲ್ಲ ನೋಡಿದ್ರೆ ಇವರು ಹಳ್ಳನೇ ಹಾರಿಸ್ಬಿಡ್ತಾರೆ. ಈ ಪೊಲೀಸ್ನವರು ಬಂದ್ಬಿಟ್ಟು ನೋಡ್ತಾರೆ ಕೆಳಗಡೆ ಇಳಿದು, ಇವರೆಲ್ಲೂ ಕೂಡ ಕಾಣಿಸೋದೇ ಇಲ್ಲ. ಆಗ ನೆಕ್ಸ್ಟ್ ಸೆಕೆಂಡ್ ಎಲ್ಲ ನೋಡಿದ್ರೆ ಇವ್ರ ಹಿಂದೆನೆ ಗಾಡಿ ಬಂದು ನಿಂತ್ಕೊಂಡ್ಬಿಡುತ್ತೆ. ಇದನ್ನ ನೋಡಿ ಸೈಕ್ ಆಗಿ ಹೋಗ್ಬಿಡ್ತಾರೆ. ಹಾಗೆ ಅವ್ರಿಗೊಂದು ಚಮ್ಮ ಕೊಟ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೊಂಡು ಹೋಗ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ನಾವು ನೋಡ್ತೀವಿ ಸಾರಾ, ಕೇಟ್ ಮತ್ತೆ ಹಾಗೆ ಇನ್ನೊಬ್ಬ ಹೊಸ ಹುಡುಗ ಜಾಯ್ನ್ ಆಗಿರ್ತಾನೆ ಈ ಒಂದು ಹಾಸ್ಟೆಲ್ಗೆ. ಇವನ ಹೆಸರು ಚಾಸ್ ಅಂತ. ಇವ್ರು 3 ಜನ ಒಂದೇ ಹಾಸ್ಟೆಲ್ ಇರ್ತಾರೆ. ಇದರಿಂದ ಅವ್ರ ಪಾಡಿಗೆ ಅವ್ರವ್ರ ಮನೆಗೆ ಹೋಗ್ತಾರೆ. ನಮ್ಮ ಹೀರೋನು ಕೂಡ ಅಂದ್ರೆ ಕೇಲಬ್ ಮೈನ್ ಹೀರೋ, ಈ ನಮ್ಮ ಹೀರೋನು ಕೂಡ ಅವ್ನ ಫ್ರೆಂಡ್ ನ ಮನೆಗೆ ಡ್ರಾಪ್ ಮಾಡ್ಬಿಟ್ಟು ಶಿಸ್ತಾಗಿ ತನ್ನ ಮನೆಗೆ ಬರ್ತಾನೆ. ಬಂದಾಗ ಇವನ್ ತಾಯಿ ಇವನ್ ಜೊತೆ ಮಾತಾಡ್ತಾ ಇರ್ತಾಳೆ. ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ ಆರೋಹಣ ಅಂತ ಒಂದು ದಿನ ಬರುತ್ತೆ. ಆ ದಿನ ಬಂದಾಗ ಇವ್ರ ಒಳಗಡೆ ಇರೋಂತ ಪವರ್ಗಳು ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಅದ್ರಲ್ಲೂ ಆ ದಿನದಲ್ಲಿ ಬೇರೆಯವ್ರು ಯಾರಾದ್ರೂ ತನ್ನ ಪವರ್ನ ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆ ಪವರ್ನು ಕೂಡ ಇವರು ಬಳಸ್ಕೊಂಡ್ರೆ ಇನ್ನೂ ತುಂಬಾ ಜಾಸ್ತಿ ಪವರ್ ಬರುತ್ತೆ ಇವ್ರಿಗೆ. ಆದ್ರೆ ಇಲ್ಲಿ ಏನಪ್ಪ ವಿಷಯ ಅಂದ್ರೆ ಆರೋಹಣದಿಂದ ಎಷ್ಟು ಪವರ್ನ ಪಡ್ಕೊಂಡಿರ್ತಾರೋ ಅವ್ರು ಎಷ್ಟು ಸಲ ಆ ಪವರ್ನ ಯೂಸ್ ಮಾಡ್ತಾರೋ ಅಷ್ಟು ವಯಸ್ಸಾಗ್ತಾ ಹೋಗ್ತಾ ಇರುತ್ತೆ. ಆಕ್ಚುಲಿ ಕೇಲಬ್ನ ತಂದೆಗೂ ಕೂಡ ಈ ಆರೋಹಣದಿಂದ ಒಂದು ಪವರ್ ಸಿಕ್ಕಿರುತ್ತೆ. ಅದನ್ನ ತುಂಬಾ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಅವ್ರು ಫುಲ್ ವಯಸ್ಸಾಗಿ ಹೋಗ್ಬಿಟ್ಟಿರ್ತಾರೆ. ಇದರಿಂದನೇ ಇವ್ರ ತಾಯಿ ಭಯ ಪಟ್ಕೊಂಡು ತನ್ನ ಮಗುಂಗೆ ಹೇಳ್ತಾ ಇರ್ತಾಳೆ, ಆರೋಹಣ ದಿನ ಬಂದಾಗ ನೀನ್ ಯಾವ ಪವರ್ನ ಇಸ್ಕೊಂಬೇಡ, ನಿನ್ ಪವರ್ ತುಂಬಾ ಜಾಸ್ತಿ ಆದಾಗ ಅದು ನಿನ್ನ ಸೆಳೆಯುತ್ತೆ, ಅದನ್ನ ನೀನ್ ಯೂಸ್ ಮಾಡ್ಬೇಕು ಅಂತ ಅನ್ಸುತ್ತೆ ಅನ್ಬಿಟ್ಟು ಈ ಒಂದು ವಿಷಯದ ಬಗ್ಗೆ ಅಲರ್ಟ್ ಮಾಡ್ತಾ ಇರ್ತಾಳೆ. ಇದರಿಂದ ಇವನು ಕೂಡ ಸರಿ ಆಯ್ತು, ನನ್ ಕಾನ್ಶಿಯಸ್ ನಾನು ಇರ್ತೀನಿ ಅನ್ಬಿಟ್ಟು ತನ್ನ ಪಾಡಿ ತನ್ನ ರೂಮ್ ಹೋಗ್ಬಿಡ್ತಾನೆ. ಮತ್ತೆ ನಮ್ಗೆ ಪೊಲೀಸ್ನವ್ರನ್ನ ತೋರಿಸ್ತಾರೆ. ಆ ಜಾಗಕ್ಕೆ ಇನ್ನೂ ಪೊಲೀಸ್ನವ್ರು ಬಂದಿರ್ತಾರೆ. ಯಾಕೆಂದ್ರೆ ಅಲ್ಲಿ ಕಾರ್ ಒಂದು ನಿಂತೋಗ್ಬಿಟ್ಟಿರುತ್ತೆ. ಒಳಗಡೆ ಒಬ್ಬ ವ್ಯಕ್ತಿ ಇರ್ತಾನೆ. ಕಾರ್ ಡೋರ್ನ ಓಪನ್ ಮಾಡ್ತಾನೆ ಇರೋದಿಲ್ಲ ಅವನು. ಇದರಿಂದ ಕಾರ್ ಡೋರ್ನ ಹೊಡೆದಾಕ್ಬಿಟ್ಟು ನೋಡಿದಾಗ ಆ ವ್ಯಕ್ತಿ ಸತ್ತೇ ಹೋಗ್ಬಿಟ್ಟಿರ್ತಾನೆ. ಆಕ್ಚುಲಿ ಇವನು ಯಾರಪ್ಪ ಅಂದ್ರೆ ಅದೇ
ಕೇಲಬ್ ಮೇಲೆ ಜಗ್ಲಕ್ ಬಂದಿದ್ನಲ್ಲ ಅವನೇ ಇವನಾಗಿರ್ತಾನೆ. ನೆಕ್ಸ್ಟ್ ಸಾರ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಆ ಒಂದು ವಾಶ್ರೂಮ್ ನ ಬಲ್ಬು ಹೊಡೆದೋಗ್ಬಿಡುತ್ತೆ. ಇದರಿಂದ ಇವಳು ಆಚೆ ಬಂದ್ ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಮತ್ತೆ ಇವಳಿಗೆ ಹಿಂದೆ ಯಾರೋ ಇವಳನ್ನ ನೋಡ್ತಾ ಇರೋ ರೀತಿ, ಇವಳನ್ನ ಫಾಲೋ ಮಾಡ್ತಾ ಇರೋ ರೀತಿ ಇವಳಿಗೆ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಮುಂದೆ ಹೋಗ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಇವಳು ಮುಂದಗಡೆ ರೈಟ್ ಬಂದ್ಬಿಡ್ತಾನೆ. ಅವ್ಳು ಬಂದಾಗ ಏನಾಯ್ತು ಅಂತ ಎಲ್ಲ ಕೇಳಿದಾಗ ಆ ವಾಶ್ರೂಮ್ ಅಲ್ಲಿ ಯಾರೋ ಈ ರೀತಿ ನಂಗೆ ಫೀಲ್ ಆಗ್ತೈತೆ, ಅಲ್ಲಿ ಯಾರೋ ಇದ್ದಾರೆ ಅಂತ. ಸರಿ ಬಾ ನೋಡೋಣ ಅನ್ಬಿಟ್ಟು ಇವನು ಕೂಡ ಹೋಗ್ತಾನೆ. ಅಲ್ಲಿ ಯಾರು ಕೂಡ ಇರೋದೇ ಇಲ್ಲ. ಇದರಿಂದ ಯಾರು ಇಲ್ಲ, ತಲೆ ಕೆಡ್ಸ್ಕೊಂಬೇಡ, ಏನು ಆಗೋದಿಲ್ಲ, ನಿನ್ ಪಾಡಿ ನಿನ್ ರೂಮ್ಗೆ ಹೋಗು ಅಂದ್ಬಿಟ್ಟು ಕಳಿಸ್ಬಿಟ್ಟು ಇವನು ಕೂಡ ಬಂದ್ಬಿಡ್ತಾನೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಎಲ್ಲರಿಗೂ ಕೂಡ ಗೊತ್ತಾಗ್ಬಿಟ್ಟಿರುತ್ತೆ ಆ ಒಂದು ಹುಡುಗ ಸತ್ತೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ಕೇಲಬ್ ಪೋಗುಗೆ ಫೋನ್ ಮಾಡ್ಬಿಟ್ಟು ಈ ಕೆಲಸ ಅವನೇ ಮಾಡಿರ್ತಾನೆ, ರೈಟೇ ಮಾಡಿರ್ತಾನೆ ಅಂತ ಅವನ ಬಗ್ಗೆ ಡೌಟ್ ಪಡ್ತಾ ಅವನ ಬಗ್ಗೆ ಮಾತಾಡ್ತಾ ಇರ್ತಾನೆ. ಹೀಗೆ ಮಾತಾಡ್ತಿರ್ಬೇಕಾದ್ರೆ ಇವನ್ ಸೀಟ್ ಪಕ್ಕನೆ ಅವ ಸತ್ತೋಗಿದ್ನೆಲ್ಲ ಹುಡುಗ ಅವನ ಒಂದು ಆತ್ಮಲಿರೋ ರೀತಿ ಇವ್ನಿಗೆ ಕಾಣಿಸ್ಬಿಡುತ್ತೆ. ಇದರಿಂದ ಕಾರು ಸಡನ್ ಆಗಿ ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಆ ಕಾರು ಮತ್ತೆ ಸರಿ ಹೋಗ್ತಾ ಈಗ ಮುಂದೆ ಮಾತಾಡ್ತಾ ಹೋಗ್ತಾ ಇರ್ತಾನೆ. ನನ್ನೆ ನೈಟು ನನಗೊಂದು ಮಾನ್ಸ್ಟರ್ ಕಾಣಿಸ್ತು, ಇದೆಲ್ಲ ಯಾಕೋ ನನಗೆ ಸರಿ ಹೋಗ್ತಾ ಇಲ್ಲ, ಇದ್ರ ಬಗ್ಗೆ ತಿಳ್ಕೊಬೇಕು ಅಂದಾಗ ಪೋ ಕೂಡ ಸರಿ ಆಯ್ತು ನೈಟು ರೀಡ್ ಹತ್ರ ಹೋಗೋಣ, ಅವ್ನ್ ಕೇಳೋಣ ಏನೇನ್ ನಡೀತು ಅಂತ. ಇವನು ಕೂಡ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಒಂದು ಮೆಡಿಕಲ್ ಶಾಪ್ಗೆ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ಕೆಲವು ಟ್ಯಾಬ್ಲೆಟ್ ಗಳನ್ನ ತಗೋತಾನೆ. ಟ್ಯಾಬ್ಲೆಟ್ ನ ತಗೋತಿರ್ಬೇಕಾದ್ರೆ ಅಲ್ಲಿಗೆ ಸಾರಾ ಬರ್ತಾಳೆ. ಇದರಿಂದ ಸಾರಾನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಇಲ್ಲಿ ನನಗೆ ಬೇಕಾಗಿರೋ ಒಬ್ಬ ವ್ಯಕ್ತಿ ಇದ್ದಾರೆ, ಅವ್ರು ತುಂಬಾ ವಯಸ್ಸಾಗಿದೆ, ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಬರ್ತೀನಿ, ಇಲ್ಲೇ ಇರು ಅಂದ್ಬಿಟ್ಟು ಇವನು ಮನೆ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಆ ಟ್ಯಾಬ್ಲೆಟ್ ನ ಗೌರ್ಮೆಂಟ್ ಅನ್ನೋ ಒಬ್ಬ ವ್ಯಕ್ತಿಗೆ ಕೊಡ್ತಾನೆ. ಈ ವ್ಯಕ್ತಿ ಜೊತೆಗೆ ಇನ್ನೊಬ್ಬ ಕೂಡ ಇರ್ತಾನೆ. ಇವ್ನು ಯಾರು ಅಂತ ನಮ್ಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಕೇಲಬ್ ಕೂಡ ಟ್ಯಾಬ್ಲೆಟ್ಸ್ ನ ಕೊಟ್ಬಿಟ್ಟು ಮತ್ತೆ ಗಾಡಿಗೆ ಬಂದು ಇವತ್ ನೈಟ್ ಒಂದು ಬಾರ್ ಅಲ್ಲಿ ಪಾರ್ಟಿ ಇದೆ ಬರ್ತಿ ಅಂದಾಗ ಇವಳು ಕೂಡ ಸರಿ ಆಯ್ತು ಅಂತ ಒಪ್ಕೋತಾಳೆ. ನೆಕ್ಸ್ಟ್ ನಾವು ಇವರೆಲ್ಲರನ್ನು ಕೂಡ ಒಂದು ಕ್ಲಬ್ ಅಲ್ಲಿ ನೋಡ್ತೀವಿ. ಈ ಕ್ಲಬ್ ಅಲ್ಲಿ ಸಾರಾ ಮತ್ತೆ ಕೇಲಬ್ ಇಬ್ರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ನ ಮಾಡ್ತಾ ಇರ್ತಾರೆ. ಇವ್ರು ಹೀಗೆ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಟೈಲರ್ ಮತ್ತೆ ರೈಡು 3 ಜನ ಹುಡುಗರ ಹತ್ರ ಜಗಳ ಮಾಡ್ಕೊಂಡ್ಬಿಡ್ತಾರೆ. ಇದರಿಂದ ಆಚೆಗಡೆ ಬರ್ತಾರೆ ಹೊಡೆದಾಡೋಣ ಅನ್ಬಿಟ್ಟು ಇವರೆಲ್ಲರೂ ಕೂಡ. ಅವಾಗ ಆ ಬಾರ್ ನ ಓನರ್ ಬಂದ್ಬಿಟ್ಟು ಜಗಳ ಆಡೋದಿರಿ, ಇಲ್ಲಿ ಆಡ್ಬೇಡಿ, ಬೇರೆ ಕಡೆ ಹೋಗಿ ಅನ್ಬಿಟ್ಟು ಅವ್ರೆಲ್ಲರನ್ನು ಕೂಡ ಕಳಿಸ್ಬಿಡ್ತಾರೆ. ಕೇಲಬ್ ಕೂಡ ರೈಡ್ ನ ಹಿಡ್ಕೊಂಡು ಏನ್ ಮಾಡ್ತಾ ಇದೀಯ ನೀನು, ನಿನ್ ಶಕ್ತಿನೆಲ್ಲ ಯೂಸ್ ಮಾಡ್ತಾ ಇದೀಯಾ, ನೀನು ಓಪನ್ ಪ್ಲೇಸ್ ಅಲ್ಲಿ ಈ ರೀತಿ ಶಕ್ತಿಗಳನ್ನ ಯೂಸ್ ಮಾಡಿದ್ರೆ ಈ ಜನಕ್ಕೆ ಗೊತ್ತಾಗೋಗ್ಬಿಡುತ್ತೆ ನಾವ್ ಇದೀವಿ ಅಂತ, ಇದರಿಂದ ಯೋಚನೆ ಮಾಡಿ ಯೂಸ್ ಮಾಡು ಅಂತ. ನನ್ನಿಷ್ಟ ಅದು ನೀನಾರು ಕೇಳಕ್ಕೆ ಅಂತೆಲ್ಲ ಮಾತಾಡಿದಾಗ ಇಬ್ರು ಮಧ್ಯೆ ಒಂದು ಫೈಟ್ ಆಗುತ್ತೆ. ಫೈಟ್ ಆಗ್ತಿರ್ಬೇಕಾದ್ರೆ ನಮ್ ಹೀರೋನ್ ಕೂಡ ಹೇಳ್ತಾನೆ, ನೀನ ಈ ಶಕ್ತಿನ ಬಳಸ್ಕೊಂಡು ಹುಡುಗನ ಸಾಯಿಸಿದ್ಯಲ್ಲ, ಇದು ಸರಿನಾ ಅಂತ. ಇವನು ಕೂಡ ನಾನ್ಯಾಕ ಹುಡುಗನ ಸಾಯಿಸ್ಲಿ, ನಾನು ಹುಡುಗನ ಸಾಯಿಸಿಲ್ಲ, ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ಬೇಡ ಅನ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಅದೇ ಜಾಗಕ್ಕೆ ಸಾರಾ ಬಂದ್ಬಿಟ್ಟು ತುಂಬಾ ಲೇಟ್ ಆಯ್ತು ಬಾ ಹೋಗೋಣ ಅಂತ ಕರೆದಾಗ ಇವನು ಕೂಡ ಸರಿ ಆಯ್ತು ಅನ್ಬಿಟ್ಟು ಅವಳನ್ನ ಕರ್ಕೊಂಡು ಮನೆಗೆ ಬಿಟ್ಬಿಡ್ತಾನೆ. ನೆಕ್ಸ್ಟ್ ಸಾರಾ ಮನೆಗಿರ್ಬೇಕಾದ್ರೆ ಇವಳ ಹತ್ರ ಒಂದು ಸ್ಪೈಡರ್ ಬರುತ್ತೆ. ಸ್ಪೈಡರ್ ಬಂದಿದ ತಕ್ಷಣ ಇವಳು ಟಕ್ಕನಿಗೆ ಎಚ್ಚರಿಕೆ ಆಗ್ಬಿಡ್ತಾಳೆ. ಆಗ ನೋಡಿದ್ರೆ ಇವಳು ಬೆಡ್ಶೀಟ್ ಅಕ್ಕಪಕ್ಕ ಎಲ್ಲ ಬರೀ ಸ್ಪೈಡರ್ ಗಳೇ ಇರುತ್ತೆ. ಆ ರೂಮ್ ತುಂಬಾ ಬರೀ ಸ್ಪೈಡರ್ ತುಂಬ್ಕೊಂಡ್ಬಿಟ್ಟಿರುತ್ತೆ. ಮತ್ತೆ ನೋಡಿದ್ರೆ ಕೇಟ್ನು ಕೂಡ ಒಂದು ಸ್ಪೈಡರ್ ಕಚ್ಚಿ ಅವಳನ್ನು ಕೂಡ ಇನ್ಫೆಕ್ಟ್ ಮಾಡ್ತಾ ಇರುತ್ತೆ. ಆಗ ಸಡನ್ ಆಗಿ ಹೇಳ್ತಾಳೆ ಇದೆಲ್ಲ ಇವಳ ಒಂದು ಕನ್ಸಾಗಿರುತ್ತೆ, ಇದೆಲ್ಲ ಏನ್ ನಡೀತೈತೆ ಅಂತ ಗೊತ್ತೇ ಆಗ್ತಾ ಇರೋದಿಲ್ಲ ಇವಳಿಗೆ. ಮತ್ತೆ ನಮ್ ಕೇಲಬ್ಗೂ ಕೂಡ ಒಂದು ಕನ್ಸ್ ಬಿದ್ದು ಎಚ್ಚರಿಕೆ ಆಗ್ತಾನೆ. ಆವಾಗ ಹೋಗು ಕಾಲ್ ಮಾಡ್ಬಿಟ್ಟು ನಿನ್ಗೆ ಒಂದು ಮಾನ್ಸ್ಟರ್ ಕಾಣಿಸ್ತಲ್ಲ ಹುಡುಗನ್ ತರನೇ ನನಗೂ ಕೂಡ ಕಾಣಿಸ್ತಾ ಇದೆ ಅಂದ. ಅದಕ್ಕೆ ಕೇಲಬ್ ಕೂಡ ನಮ್ ಹಿಂದೆ ಯಾರೋ ಒಂದು ಏನೋ ದೊಡ್ಡ ಸಂಚನ ನಡೆಸ್ತಾ ಇದ್ದಾರೆ, ನಮ್ಮನ್ನು ಮುಗಿಸೋಕೆ ಪ್ಲಾನ್ ಆಗ್ತಾ ಇದ್ದಾರೆ, ಅದನ್ನ ಆದಷ್ಟು ಬೇಗ ನಾವು ತಿಳ್ಕೊಬೇಕು ಅಂತ. ನೆಕ್ಸ್ಟ್ ನಾಳೆ ಬೆಳಗ್ಗೆ ಆಗ್ತಿದ್ದಂಗೆನೆ ಸಾರಾ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಒಂದು ಲೈಬ್ರರಿಗೆ ಬರ್ತಾಳೆ. ಬಂದ್ಬಿಟ್ಟು ಈ ಕೇಲಬ್ ನ ಇಷ್ಟ್ರ ಬಗ್ಗೆ ತಿಳ್ಕೊತಾಳೆ. ಅಂದ್ರೆ ಹಿಪ್ಸ್ವಿಸ್ ನ ಫ್ಯಾಮಿಲಿ ಬಗ್ಗೆ ಇವಳು ರಿಸರ್ಚ್ ನ ಮಾಡ್ತಾಳೆ. ಮಾಡ್ತಿರ್ಬೇಕಾದ್ರೆ ಇವಳಿಗೂ ಕೂಡ ಕೆಲವು ವಿಷಯಗಳು ಗೊತ್ತಾಗುತ್ತೆ. ಆ ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ಅಲ್ಲಿ ಇದ್ರು ಇವರೆಲ್ಲರೂ ಕೂಡ ಮ್ಯಾಜಿಕ್ ನ ಮಾಡ್ಕೊಂಡು ಅಲ್ಲಿರಂತ ಜನರಿಗೆ ಇವ್ರು ಇಷ್ಟ ಇಲ್ದಲೆ ಎಲ್ಲರನ್ನು ಕೂಡ ಓಡಿಸಿದ್ರು. ಆ ರೀತಿ ಎಲ್ಲ ವಿಷಯನೂ ತಿಳ್ಕೊತಾಳೆ. ಮತ್ತೆ ಹಾಗೆ ಇವಳಿಗೆ ಸೀಕ್ರೆಟ್ ಆಗಿರೋ ಒಂದು ಬ್ಲಾಕ್ ಮ್ಯಾಜಿಕ್ ಬಗ್ಗೆ ಗೊತ್ತಾಗುತ್ತೆ. ಅದ್ಯಾವ್ದಪ್ಪ ಅಂದ್ರೆ ಒಂದು ಸ್ಪೈಡರ್ ನ ಯೂಸ್ ಮಾಡ್ಕೊಂಡು ಮಾಡೋಂತ ಬ್ಲಾಕ್ ಮ್ಯಾಜಿಕ್. ಇದನ್ನೆಲ್ಲ ನೋಡಿ ಇವಳಿಗೆ ಡೌಟ್ ಬರ್ತಾ ಇರುತ್ತೆ. ಯಾಕೆಂದ್ರೆ ನಿನ್ನೆ ಕನ್ಸಲ್ಲೂ ಕೂಡ ಇವಳಿಗೆ ಕೆಲವು ಸ್ಪೈಡರ್ ಗಳೆಲ್ಲ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ. ಮತ್ತೆ ನೆಕ್ಸ್ಟ್ ಸೀನ್ ಅಲ್ಲಿ ನಾವು ನೋಡ್ತೀವಿ ಒಂದು ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ನ ನಡೀತಾ ಇರುತ್ತೆ. ಆವಾಗ ಕೇಲಬ್ ಮತ್ತೆ ಚಾಸ್ ಮಧ್ಯೆ ಒಂದು ರೇಸ್ ನಡೆಯುತ್ತೆ. ಈ ಒಂದು ರೇಸ್ ಅಲ್ಲಿ ಇಬ್ರು ಕೂಡ ಭಾಗವಹಿಸ್ತಾರೆ. ಇಬ್ರು ಕೂಡ ಸ್ವಿಮ್ಮಿಂಗ್ ನ ಮಾಡ್ಕೊಂಡು ಇನ್ನೇನು ಕೇಲಬ್ ವಿನ್ ಆಗ್ಬೇಕು ಅನ್ನೋಷ್ಟಲ್ಲಿ ಕೇಲಬ್ ಚಾಸ್ ನ ಕಣ್ಣ ನೋಡ್ತಾನೆ, ಅವ್ನ ಕಣ್ಣು ಹೊಳೆಯುತ್ತೆ. ಆಕ್ಚುಲಿ ಈ ವಿಚಸ್ ಗಳು ಮ್ಯಾಜಿಕ್ ನ ಮಾಡ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಅದೇ ರೀತಿ ಚಾಸ್ ನ ಒಂದು ಕಣ್ಣಲ್ಲೂ ಬ್ಲಿಂಕ್ ಆಗ್ಬಿಡುತ್ತೆ. ಆಗ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನೋಡಿದ್ರೆ ಚಾಸ್ ಆ ರೇಸ್ ನ ವಿನ್ ಆಗಿ ಹೋಗ್ಬಿಡ್ತಾನೆ. ಕೇಲಬ್ ಆ ಟೈಲ್ಸ್ ಗೆ ತನ್ನ ತಲೆ ಹೊಡ್ಕೊಂಡು ಪ್ರಜ್ಞೆ ತಗೊಂಡು ಹೋಗ್ಬಿಡ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇವ್ನಿಗೆ ಪ್ರಜ್ಞೆ ಬರುತ್ತೆ. ಈ ಒಂದು ಇನ್ಸಿಡೆಂಟ್ ಆದ್ಮೇಲೆ ಚಾಸ್ ಮೇಲೆ ಇವ್ನಿಗೆ ತುಂಬಾ ಡೌಟ್ ಬಂದ್ಬಿಡುತ್ತೆ. ಯಾಕೆಂದ್ರೆ ನಮ್ ತರ ಜನ ಮಾತ್ರ ಈ ರೀತಿ ಮ್ಯಾಜಿಕ್ ನ ಯೂಸ್ ಮಾಡಕ್ ಆಗೋದು, ಈಗ ಇವ್ನು ಯೂಸ್ ಮಾಡ್ತಾ ಇದ್ದಾನೆ ಅಂದ್ಮೇಲೆ ಇವ್ನ ಮೇಲೆ ತುಂಬಾ ಡೌಟ್ ಬರುತ್ತೆ.
ಹೀಗೆ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಆ ಕ್ಲಾಸ್ ಟೀಚರು ಚಾಸ್ ನ ಪ್ರಿನ್ಸಿಪಲ್ ರೂಮ್ ಗೆ ಕಳಿಸ್ತಾರೆ. ಇವನು ಕೂಡ ಪ್ರಿನ್ಸಿಪಲ್ ರೂಮ್ ಗೆ ಬಂದಾಗ ಆ ಹುಡುಗ ಸತ್ತೋಗಿದ್ದಲ್ಲ ಕಾರ್ ಒಳಗಡೆ ಒಬ್ಬ ಹುಡುಗ, ಅವನ್ ಬಗ್ಗೆ ಇಲ್ಲಿ ಹೇಳ್ತಾನೆ. ನಿನ್ಗೆ ಅವನ ಯಾರು ಗೊತ್ತಾ ಅಂದಾಗ ಚಾಸ್ ಕೂಡ ಹೇಳ್ತಾನೆ ಗೊತ್ತಿಲ್ಲ ನನಗೆ ಅವನು ಯಾರು ಅಂತ. ಇದರಿಂದ ಪ್ರಿನ್ಸಿಪಲ್ ಇವನು ಒಂದು ಐಡಿ ಕಾರ್ಡ್ ನ ಕೊಡ್ತಾರೆ. ಆ ಒಂದು ಕಾರ್ ನ ಹಿಂದೆ ಸೀಟ್ ಅಲ್ಲಿ ನಿನ್ ಐಡಿ ಕಾರ್ಡ್ ಸಿಕ್ತು ಅಂತ. ಇವನು ಕೂಡ ಗೊತ್ತಿಲ್ಲ ಸರ್ ನನಗೆ, ಇದು ಹೇಗೋಯ್ತು, ಒಂದ್ಸಲಿ ಕಳ್ದೋಗ್ಬಿಟ್ಟಿದ್ದು, ನಿಮ್ಗೆ ವಿಷಯ ತಿಳಿಸೋಣ ಅನ್ಕೊಂಡೆ ಬಟ್ ಆದ್ರೆ ಆಗಿರ್ಲಿಲ್ಲ, ನನಗೆ ಗೊತ್ತಿಲ್ಲ ಅಂತಾನೆ. ಇದರಿಂದ ಸರಿ ಆಯ್ತು ಹೋಗು ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. ಇಲ್ಲಿಂದ ಸೀನ್ ನೈಟ್ ಗೆ ಶಿಫ್ಟ್ ಆದಾಗ ಕೇಲಬ್ಗೆ ತುಂಬಾ ಡೌಟ್ ಬಂದ್ಬಿಟ್ಟಿರುತ್ತಲ್ಲ ಇವನ್ ಮೇಲೆ. ಇದರಿಂದ ನೈಟ್ ಆಗ್ತಿದ್ದಂಗೆನೆ ಕಾಲೇಜ್ ಒಳಗಡೆ ಬಂದ್ಬಿಟ್ಟು ಅಡ್ಮಿಷನ್ ಆಫೀಸ್ ಒಳಗಡೆ ಬರ್ತಾರೆ. ಬಂದ್ಬಿಟ್ಟು ಈ ಚಾಸ್ ನ ಅಡ್ಮಿಷನ್ ರಿಪೋರ್ಟ್ ನೆಲ್ಲ ತೆಗಿತಾರೆ. ಇವನ್ ಯಾರು, ಇಲ್ಲಿಂದ ಬಂದ, ಹೇಗ್ ಬಂದ ಅನ್ಬಿಟ್ಟು. ಅವಾಗ ಅವನ ಅಡ್ಮಿಷನ್ ಲೆಟರ್ಸ್ ನೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಇವ್ರ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ. ಅದಾದ್ಮೇಲೆ ಇವನ್ನ ಬೇರೆಯವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಆದ್ರೆ 18ನೇ ವರ್ಷದ ಬರ್ಡೇಗೆ ಅವರು ಕೂಡ ಸತ್ತೋಗ್ಬಿಟ್ಟಿರ್ತಾರೆ. ಇದರಿಂದ ಏನೋ ಒಂದು ಫ್ಲಾಶ್ ಆಗ್ತಾ ಇರುತ್ತೆ ಇವನ್ಗೆ. ಇವ್ರನ್ನ ಮೊದಲನೇ ತಂದೆ ಹೆಸರು ಗುಡ್ವಿನ್ ಪೋಪ್ ಆಗಿರುತ್ತೆ. ಇದರಿಂದ ಕ್ಯಾಲಬ್ ಆ ಹೆಸರನ್ನ ರಿಪೀಟ್ ಮಾಡಿದಾಗ ಗೊತ್ತಾಗುತ್ತೆ ಅದೊಂದು ಬುಕ್ ನ ಹೆಸರು ಅಂತ. ಅದ್ರ ಹೆಸರೇ ಗುಡಿ ಪೋಪ್ ಅಂತ. ಇದರಿಂದ ಕೇಲಬ್ ಇವ್ರ ಫ್ರೆಂಡ್ಸ್ ಗಳೆಲ್ಲಾರನು ಕೂಡ ಕರ್ಕೊಂಡು ಟ್ಯಾಬ್ಲೆಟ್ಸ್ ಕೊಡ್ತಿದ್ಮೇಲೆ ಆ ಒಂದು ಮನೆಗೆ ಬರ್ತಾನೆ. ಅದ್ರ ಕೆಳಗಡೆ ಸೀಕ್ರೆಟ್ ಆಗಿರೋ ಬೇಸ್ಮೆಂಟ್ ಇರುತ್ತೆ. ಅದ್ರ ಕೆಳಗಡೆ ಈ ಗುಡಿ ಪೋಪ್ ಅನ್ನೋ ಒಂದು ಪುಸ್ತಕ ಇರುತ್ತೆ. ಅದನ್ನೆಲ್ಲಾನು ಕೂಡ ಓಪನ್ ಮಾಡಿ ಓದಿದಾಗ ಕ್ಲಿಯರ್ ಆಗಿ ಅರ್ಥ ಆಗಿ ಹೋಗ್ಬಿಡುತ್ತೆ. ಈ ಫ್ರಾನ್ಸ್ ಮತ್ತೆ ಇಂಗ್ಲೆಂಡ್ ಇಂದ ಈ ಅಮೆರಿಕಾಗೆ 5 ಫ್ಯಾಮಿಲಿಗಳು ಬಂತಲ್ಲ, ಅದ್ರಲ್ಲಿ ಅಮೆರಿಕಾದವರು ಒಂದು ಫ್ಯಾಮಿಲಿನ ಹೊಡೆದು ಸಾಯಿಸ್ಬಿಟ್ರಲ್ಲ, ವಿಚ್ ಫ್ಯಾಮಿಲಿ, ಆ ಫ್ಯಾಮಿಲಿ ಬೇರೆ ಯಾರ್ದು ಆಗಿರೋದಿಲ್ಲ, ಚಾಸ್ ನ ಒಂದು ಫ್ಯಾಮಿಲಿ ಆಗಿರುತ್ತೆ. ಚಾಸ್ ಹೇಗೋ ಬದುಕೊಂಡ್ಬಿಟ್ಟಿರ್ತಾನೆ. ಈಗ ಚಾಸ್ಗೆ 19 ವರ್ಷ ಆಗಿರುತ್ತೆ. ನಮ್ ಕೇಲಬ್ಗೆ 18 ವರ್ಷ ಆಗಿರುತ್ತೆ. ಇನ್ನ 3 ಜನ ಇರ್ತಾರಲ್ಲ ಇವ್ರಿಗಿಂತ ಸ್ವಲ್ಪ ಚಿಕ್ಕವರಾಗಿರ್ತಾರೆ. 19 ವರ್ಷ ಆಗೋವರೆಗೂ ಆರೋಹಣದಿಂದ ಪವರ್ ನ ಪಡೆಯೋದಕ್ಕೆ ಆಗೋದಿಲ್ಲ. ಚಾಸ್ ಆಲ್ರೆಡಿ ಆ ಒಂದು ಪವರ್ ನ ತಗೊಂಡ್ಬಿಟ್ಟಿರ್ತಾನೆ. ಅಂದ್ರೆ ಈಗ ಚಾಸ್ಗೆ 19 ವರ್ಷ ಆಗಿರೋದ್ರಿಂದ ಇವನು ಬೇರೆ ಯಾರ್ದೋ ಒಂದು ಪವರ್ ನ ಯೂಸ್ ಮಾಡ್ಕೊಂಡು ಇವನು ತುಂಬಾ ಸ್ಟ್ರಾಂಗ್ ಆಗೋಗ್ಬಿಟ್ಟಿರ್ತಾನೆ. ಮತ್ತೆ ಕೇಲಬ್ ನ ಕನ್ಸಲ್ಲಿ ಒಂದು ಮಾನ್ಸ್ಟರ್ ಬರ್ತಿತ್ತಲ್ಲ, ಅದ್ ಬೇರೆ ಯಾರು ಆಗಿರೋದಿಲ್ಲ, ಇವನೇ ಆಗಿರ್ತಾನೆ, ಈ ಚಾಸ್ ಆಗಿರ್ತಾನೆ. ಈ ಕಡೆ ಸಾರಾ ತನ್ನ ರೂಮಿಗೆ ಬಂದಾಗ ನೋಡಿದ್ರೆ ಕೇಟ್ ಇರೋದಿಲ್ಲ. ಒಂದು ಲೆಟರ್ ನ ಬಿಟ್ಟು ಹೋಗಿರ್ತಾಳೆ, ನನಗೆ ಹುಷಾರಿಲ್ಲ ಡಾಕ್ಟರ್ ಹತ್ರ ಹೋಗ್ತಾ ಇದೀನಿ ಅಂತ. ಇವಳು ಕೂಡ ಒಂದು ಡಾಕ್ಟರ್ ಗೆ ಫೋನ್ ಮಾಡಿದಾಗ ಕೇಟ್ ಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ಅಂತ ಗೊತ್ತಾಗುತ್ತೆ. ಇದರಿಂದ ಹಾಸ್ಪಿಟಲ್ ಒಳಗಡೆ ಹೋಗಿ ನೋಡಿದಾಗ ಕೇಟ್ ನ ಮೈ ಮೇಲೆಲ್ಲ ಸ್ಪೈಡರ್ ಕಚ್ಚಿರೋಂತ ತುಂಬಾ ಗಾಯಗಳಾಗ್ಬಿಟ್ಟಿರುತ್ತೆ. ಇದರಿಂದ ಭಯ ಪಡ್ಕೊಂಡು ಕೇಲಬ್ ಗೆ ಫೋನ್ ಮಾಡ್ತಾಳೆ. ಅದಕ್ಕೆ ಕೇಲಬ್ ಕೂಡ ನೀನೇನು ತಲೆ ಕೆಡ್ಸ್ಕೊಂಬೇಡ, ನಿನ್ ಪಾಡಿ ನಿನ್ ರೂಮ್ ಅಲ್ಲಿರೋ, ನಾನ್ ಬರ್ತಾ ಇದೀನಿ ಅಲ್ಲಿಗೆ ಅಂತ ಹೇಳ್ತಾನೆ. ಈ ಒಂದು ವಿಷಯನ ಪೋಗುಗೆ ಹೇಳ್ತಾನೆ, ಕೇಟ್ಗೆ ಈ ರೀತಿ ಆಗೋಗಿದೆ ಅಂತ. ಇದರಿಂದ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಇದ್ ಯಾರು ಮಾಡಿರ್ತಾರೆ ಅಂದ್ರೆ ಚಾಸೆ ಮಾಡಿರ್ತಾನಲ್ಲ. ಇದರಿಂದ ಅವನ್ನ ಮುಗಿಸ್ಬೇಕು ಅನ್ಬಿಟ್ಟು ಅಲ್ಲಿಂದ ಫಾಸ್ಟ್ ಆಗಿ ಬೈಕ್ ನ ತಗೊಂಡು ತುಂಬಾ ಸ್ಪೀಡ್ ಆಗಿ ಬರ್ತಾ ಇರ್ತಾನೆ. ಬರ್ತಿರ್ಬೇಕಾದ್ರೆ ಮಧ್ಯ ರೋಡ್ ಅಲ್ಲಿ ಈ ಚಾಸ್ ಸಿಗ್ತಾನೆ. ಈ ಚಾಸ್ಗೆ ಗುದ್ಬಿಟ್ಟು ಸಾಯಿಸ್ಬಿಡೋಣ ಇವನ ಅಂತ ತುಂಬಾ ಫಾಸ್ಟ್ ಅಲ್ಲಿ ಅವನಿಗೆ ಗುದ್ದಕ್ಕಿಂತ ಹೋಗ್ತಿರ್ಬೇಕಾದ್ರೆ ಅವನು ಒಂದು ಪವರ್ ನ ಸೂಪರ್ ಆಗಿ ಯೂಸ್ ಮಾಡ್ಬಿಟ್ಟು ಇವನ್ ಗಾಡಿನ ತುಂಬಾ ದೊಡ್ಡದಾಗಿ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾನೆ. ಈ ಕಡೆ ಸಾರಾ ತನ್ನ ರೂಮ್ ಗೆ ಬಂದಾಗ ಹಿಂದೆನೆ ಈ ಕೇಲಬ್ ಬರ್ತಾನೆ. ಕೇಲಬ್ ಬಂದ್ಬಿಟ್ಟು ಹೋಗುಗೆ ಆಕ್ಸಿಡೆಂಟ್ ಆಗೋಯ್ತು ಮತ್ತೆ ಕೇಟಿಗೆ ಹೇಗಿದ್ದಾಳೆ ಅಂತ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಇವ್ರ ಮನೆ ಡೋರು ನಾಕ್ ಆಗುತ್ತೆ. ಇವಳು ಯಾರು ಇರ್ಬೋದು ಅಂತ ಓಪನ್ ಮಾಡಿದಾಗ ನಿಜವಾದ ಕೇಲಬ್ ಅಲ್ಲಿರ್ತಾನೆ. ಆಕ್ಚುಲಿ ಇವನು ಚಾಸ್ ಆಗಿರ್ತಾನೆ. ಆಗ ನೋಡ್ತಿದ್ದಂಗೆ ಸಾರನ ಪ್ರೆಗ್ನೆಂಟ್ ತಪ್ಪಿಸ್ಬಿಡ್ತಾನೆ. ಇದರಿಂದ ಕೇಲಬ್ ಸಾರನೆಲ್ಲ ಏನ್ ಇದಕ್ಕೆ ಮಧ್ಯ ಎಳಿತಾ ಇದೆಯಾ, ಅವಳಿಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅವಳನ್ನ ಬಿಟ್ಬಿಡು ಅಂತ. ಮತ್ತೆ ಇದನ್ನೆಲ್ಲ ಏನ್ ತುಕ್ ಮಾಡ್ತಾ ಇದ್ದೆ, ಏನ್ ಬೇಕು ಅಂದಾಗ ಇವನು ಕೂಡ ಹೇಳ್ತಾನೆ, ನಿನ್ಗೆ ಆ ಒಂದು ದಿನ ಜ್ಞಾಪಕ ಇದೆಯಾ, ನಾವು ಲಂಡನ್ ಅಲ್ಲಿ ಇರ್ಬೇಕಾದ್ರೆ ಅಲ್ಲಿರುವಂತ ಜನ ಎಲ್ಲ ನಮ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡಿ ನಮ್ ಫ್ಯಾಮಿಲಿನೆಲ್ಲ ಸಾಯಿಸ್ತಿರ್ಬೇಕಾದ್ರೆ ನೀವುಗಳು ಮಾತ್ರ ಎಸ್ಕೇಪ್ ಆಗ್ಬಿಟ್ರೆ, ನಮ್ ಫ್ಯಾಮಿಲಿಗೆ ಒಂಚೂರು ಸಹಾಯನ ಮಾಡ್ಲಿಲ್ಲ, ಅಲ್ಲಿಂದ ನೀವು ಮಾತ್ರ ನಿಮ್ಮನ್ನ ನೋಡ್ಕೊಂಡು ನೀವು ಹೊರಟೋಗ್ಬಿಟ್ರೆ, ಒಂದು ಸಲ ಆದ್ರೂ ನಮ್ಗೆ ಸಹಾಯ ಮಾಡಕ್ ಬಂದ್ರ ಅಂತ. ಇದರಿಂದ ತುಂಬಾ ಕೋಪದಲ್ಲಿ ಇರ್ತಾನೆ ಇವನು, ನಮ್ಗೆ ಸಹಾಯ ಮಾಡಕ್ ಬಂದಿಲ್ಲ ಅಂತ. ಇದರಿಂದನೇ ಇವನು ಇವರೆಲ್ಲರನ್ನು ಕೂಡ ಸಾಯಿಸ್ಬೇಕು ಮತ್ತೆ ಇವ್ರ ಪವರ್ಗಳನ್ನೆಲ್ಲ ಪಡ್ಕೊಬೇಕು ಅನ್ನೋ ಒಂದು ರಿವೆಂಜ್ ಅಲ್ಲಿ ಇರ್ತಾನೆ. ಮತ್ತೆ ಸಾರಾಗೆ ಆ ಸ್ಪೈಡರ್ ಅಲ್ಲಿ ಕಚ್ಚಿಸಿ ಅವಳನ್ನ ಇನ್ಫೆಕ್ಟ್ ಮಾಡ್ತಾ ಇರ್ತಾನೆ. ಇದರಿಂದ ಇವನ ಹತ್ರ ಇವ್ನ ಫೈಟ್ ಗೆ ಇಳಿತಾನೆ. ನೋಡಿದ್ರೆ ಚಾಸ್ ಇವನ್ಗೆ ಸರಿಯಾಗಿ ಹಾಕೊಂಡು ತೊಳೆದು ಬಿಡ್ತಾನೆ. ತೊಳ್ದು ಹಿಡ್ಕೊಂಡಿರ್ಬೇಕಾದ್ರೆ ಚಾಸ್ ಕೂಡ ಹೇಳ್ತಾನೆ, ನಾಳೆ ನಡೆಯೋ ಆರೋಹಣ ದಿನದಲ್ಲಿ ನೀನ್ ನಿನ್ ಪವರ್ನೆಲ್ಲ ನನಗೆ ಕೊಡ್ಬೇಕು, ಇಲ್ಲ ಅಂದ್ರೆ ನಿನ್ ಫ್ರೆಂಡ್ಸು, ನಿನ್ ಫ್ಯಾಮಿಲಿ, ನಿನ್ ಗರ್ಲ್ ಫ್ರೆಂಡು ಎಲ್ಲರನ್ನು ಕೂಡ ಸಾಯಿಸ್ಪಡ್ತೀನಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಕೇಲಬ್ ಕೂಡ, ನೋಡು ಈ ಪವರ್ ಗಳೆಲ್ಲ ತುಂಬಾ ಒಳ್ಳೆ ನಶೆ ಇದ್ದಂಗೆ, ನೀನ್ ಎಷ್ಟು ಸಲ ಆ ಪವರ್ ನ ಯೂಸ್ ಮಾಡ್ತೀಯೋ ಅಷ್ಟು ನಿನಗೆ ವಯಸ್ಸಾಗುತ್ತೆ. ನಿಮ್ ತಂದೆಗೂ ಈ ವಿಷಯ ಗೊತ್ತಿರ್ಲಿಲ್ಲ, ಅದಕ್ಕೋಸ್ಕರನೇ ಅವರು ಕೂಡ ತುಂಬಾ ವಯಸ್ಸಾಗೋಗಿದ್ದಾರೆ ಅಂತ. ಅದಕ್ಕೆ ಇವನು ಕೂಡ ನಮ್ ತಂದೆಗೆ ಆ ಪವರ್ ಅರ್ಧಂಬರ್ಧ ಸಿಕ್ಕಿದಷ್ಟೇ, ಅದಲ್ಲದೆ ಅವ್ರಿಗೆ ಅದನ್ನ ಸರಿಯಾಗಿ ಕಂಟ್ರೋಲ್ ಮಾಡಕ್ಕೆ ಬರ್ತಿರ್ಲಿಲ್ಲ, ಅದಕ್ಕೋಸ್ಕರ ಅವರು ಸತ್ತೋದ್ರು. ಅವ್ರು ಸತ್ತೋಗೋದ್ ಹಿಂದಿಂದೇನೆ ಅವ್ರ ಪವರ್ನೆಲ್ಲ ನಾನ್ ತಗೊಂಡಿದ್ದು ಅಂತ. ಈಗ ನೀನು ಜಾಸ್ತಿ ಎಲ್ಲ ಮಾತಾಡ್ಬೇಡ, ನಾಳೆ ಹಾಕ್ತಿದ್ದಂಗೆನೆ ಪಟ್ನಂ ಬಾರ್ಗೆ ನೀನ್ ಬರಬೇಕು, ನಿನ್ ಪವರ್ಗಳನ್ನ ನನಗೆ ಕೊಡ್ಬೇಕು, ಇಲ್ಲಾಂದ್ರೆ ಎಲ್ಲರೂ ಸಾಯಿಸ್ತೀನಿ ಅಂತ ಹೋಗ್ತಾ ಇರ್ತಾನೆ. ಹೋಗ್ಬೇಕಾದ್ರೆ ಇವನು ಕೂಡ ರಿಕ್ವೆಸ್ಟ್ ಮಾಡ್ಕೋತಾನೆ, ಸಾರಾನ ಮೊದ್ಲು ಹೇಗಿದ್ಲು ಹಾಗೆ ಮಾಡ್ಬಿಡು ಅಂತ. ಇದರಿಂದ ಸರಿ ಆಯ್ತು ಅನ್ಬಿಟ್ಟು ಅವ್ಳ ಬಾಡಿಯಿಂದ ವೆನಮ್ನೆಲ್ಲ ಆಚೆ ತೆಗೆದು ಬಿಡ್ತಾನೆ. ಮತ್ತೆ ನೆಕ್ಸ್ಟ್ ಕೇಲಬ್ ಪೋಗ್ ಹತ್ರ ಬಂದ್ ನೋಡ್ತಾನೆ. ಅವನಿಗೂ ಕೂಡ ತುಂಬಾ ಸೀರಿಯಸ್ ಆಗಿರುತ್ತೆ. ಆಗ ಸಾರಾ ಕೇಳ್ತಾಳೆ, ನೀವೆಲ್ಲ ಯಾರು,
ಯಾರು ನಿಮ್ಮ ಒಳಗಡೆ ಈ ರೀತಿ ಸೂಪರ್ ಪವರ್ಗಳಿದೆಯಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂತ. ಅದಕ್ಕೆ ಕೇಲಬ್ ಕೂಡ ನಿಂಗೆ ಇರೋ ನಿಜನೆಲ್ಲ ಹೇಳ್ಬಿಡ್ತೀನಿ ಬಾ ಅಂದ್ಬಿಟ್ಟು ಇವಳನ್ನ ಮೆಡಿಸಿನ್ ತಗೊಂಡು ಕೊಡ್ತಿದ್ನಲ್ಲ ಆ ವ್ಯಕ್ತಿ ಹತ್ರ ಹೋಗ್ತಾನೆ. ಹೋದಾಗ ಅಲ್ಲೊಬ್ಬ ತುಂಬಾ ವಯಸ್ಸಾಗಿರೋ ಒಬ್ಬ ವ್ಯಕ್ತಿ ಇರ್ತಾನೆ. ಇವನ್ ಬೇರೆ ಯಾರು ಆಗಿರೋದಿಲ್ಲ, ಇವನ್ ಆಕ್ಚುಲಿ ಕೇಲಬ್ನ ತಂದೆ ಆಗಿರ್ತಾನೆ. ಆಕ್ಚುಲಿ ಇವನಿಗೆ 44 ವರ್ಷ. ಇಷ್ಟು ವಯಸ್ಸಾಗ್ಬಿಟ್ಟಿರುತ್ತೆ ಅಂದ್ರೆ ಅಷ್ಟು ವಯಸ್ಸಾಗ್ಬಿಟ್ಟಿರುತ್ತೆ ಇವನ್ಗೆ. ಮತ್ತೆ ಸಾರ್ಯಾಗೂ ಹೇಳ್ತಾ ಹೋಗ್ತಾನೆ, ಈ ಹಿಪ್ಸ್ವಿಚ್ ಫ್ಯಾಮಿಲಿಯವರು ಒಂದು ವಂಶದಲ್ಲಿ ಒಂದೇ ಗಂಡು ಮಗುನ ಹುಟ್ಟಿಸೋದಕ್ಕೆ ಸಾಧ್ಯ. ಅವ್ರಿಗೆ ಹೋಗ್ತಾ ಹೋಗ್ತಾ 13ನೇ ವಯಸ್ಸಿನಲ್ಲಿ ಅವ್ರನ್ನ ಒಂದು ಪವರ್ ಗಳೆಲ್ಲ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಅವ್ರು 19ನೇ ವರ್ಷಕ್ಕೆ ತಲುಪಿದಾಗ ಅವ್ರಿಗೆ ಆರೋಹಣ ದಿನದಲ್ಲಿ ಅವ್ರಿಗೆ ತುಂಬಾ ಜಾಸ್ತಿ ಪವರ್ಗಳು ಸಿಗುತ್ತೆ. ಆ ಒಂದು ಪವರ್ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಆ ಪವರ್ನ ಅವರು ಪದೇ ಪದೇ ಯೂಸ್ ಮಾಡ್ಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಅವ್ರಿಗೆ ಹುಡ್ತಾನೆ ಇರುತ್ತೆ. ಅವ್ರು ಎಷ್ಟು ಸಲ ಪವರ್ ಗಳನ್ನ ಬಳಸ್ತಾರೋ ಅಷ್ಟು ಅವ್ರಿಗೆ ವಯಸ್ಸಾಗ್ತಾ ಹೋಗ್ತಾ ಇರುತ್ತೆ. ಈ ಒಂದು ಪವರ್ ನಮ್ ತಂದೆಗೆ ಕರೆಕ್ಟ್ ಆಗಿ ಯೂಸ್ ಮಾಡಕ್ ಬರ್ತಲ್ಲ ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂತ ಕೇಲಬ್ನ ಫ್ಯಾಮಿಲಿ ಹಿಸ್ಟ್ರಿನ ಎಲ್ಲಾನು ಕೂಡ ಹೇಳ್ಬಿಡ್ತಾರೆ. ಮತ್ತೆ ಈ ವಿಷಯ ಅವ್ರ ತಾಯಿಗೆಲ್ಲ ಗೊತ್ತಾಗುತ್ತೆ. ಆಕ್ಚುಲಿ ಇವತ್ತು ಒಂದು ಬರ್ಡೇ ಆಗಿರುತ್ತಲ್ಲ, ಇವಾಗ ಕೇಲಬ್ಗೆ 19 ವರ್ಷ. ಇವತ್ತಿನ ದಿನನೇ ಆರೋಹಣ ದಿನ. ಇವನ್ಗೆ ತುಂಬಾ ಸೂಪರ್ ಪವರ್ಗಳು ಬರುವಂತ ದಿನ. ಇವ್ರ ತಾಯಿನೂ ಕೂಡ ಆ ಚಾನ್ಸ್ ನ ಸೋಲ್ಸೋದಕ್ಕೆ ನಾವು ಸಹಾಯ ಮಾಡ್ತೀವಿ, ಇಲ್ಲಾಂದ್ರೆ ನಿಮ್ ತಂದೆ ಸಹಾಯನ ನೀನ್ ಕೇಳು, ಅವ್ರು ನಿನ್ಗೆ ಖಂಡಿತ ಸಹಾಯ ಮಾಡ್ತಾರೆ ಅಂತ. ಇದರಿಂದ ಇವನು ನನ್ಗೆ ಯಾರ ಸಹಾಯನೂ ಬೇಡ, ನಾನು ಒಬ್ನೇ ಅವನ್ನ ಎದುರಿಸ್ತೀನಿ, ನಾನ್ ನಿಮ್ ಲೈಫ್ ಗಳನ್ನೆಲ್ಲ ರಿಸ್ಕ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ, ಏನೇ ಆದ್ರೂ ನಾನು ಒಬ್ನೇ ನೋಡ್ಕೋತೀನಿ ಅಂತ ಬಂದ್ಬಿಡ್ತಾನೆ. ಸಾರನ್ನ ತುಂಬಾ ಸೇಫ್ ಆಗಿ ನೋಡ್ಕೊಂಡ್ಬಿಟ್ಟು ಅವ್ರಿಬ್ರು ಫ್ರೆಂಡ್ಸ್ ಗಳ ಹತ್ರ ಬಿಟ್ಬಿಟ್ಟು ಇವನು ಚಾಸ್ ಹತ್ರ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯಕ್ಕೇನೆ ಚಾಸ್ ಇವನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಅಟ್ಯಾಕ್ ಮಾಡ್ಬಿಟ್ಟು ಇವನ್ನ ಪಟ್ನಂ ಕ್ಲಬ್ ಒಳಗಡೆ ಕರ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬಂದಾಗ ಇವನೇನೋ ಒಂದು ಪ್ಲಾನ್ ಮಾಡ್ತಾನೆ ಅಂತ ಗೊತ್ತಿರುತ್ತೆ ಚಾಸ್ಗೆ. ಇದರಿಂದ ಅವ್ನ ಗರ್ಲ್ ಫ್ರೆಂಡ್ ನ ಕಿಡ್ನಾಪ್ ಮಾಡ್ಕೊಂಡು ಇದೇ ಜಾಗಕ್ಕೆ ತಗೊಂಡ್ಬಂದು ಇಟ್ಕೊಂಡಿರ್ತಾನೆ. ನೀನ್ ಏನಾದ್ರು ಜಾಸ್ತಿ ತಲೆ ಓಡಿಸಿದ್ರೆ ನಿನ್ ಗರ್ಲ್ ಫ್ರೆಂಡ್ ಕತೆನ ಮುಗಿಸ್ಬಿಡ್ತೀನಿ ಅಂತ. ಈಗ ಇಲ್ಲಿ ಇವರಿಬ್ರಿಗೂ ಒಂದು ಫೈಟ್ ನಡೆಯುತ್ತೆ. ಈ ಫೈಟ್ ಮಾತ್ರ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಬ್ರಿಗೊಬ್ರು ಮಸ್ತಾಗಿ ಹೊಡೆದಾಡ್ಕೋತಾರೆ. ಆದ್ರೆ ನಮ್ ಹೀರೋ ಇವನ್ಗಿಂತ ತುಂಬಾ ವೀಕ್ ಆಗಿರ್ತಾನಲ್ಲ, ಇದರಿಂದ ಚಾನ್ಸ್ ಇವನ್ಗೆ ಸರಿಯಾಗಿ ಹಾಕೊಂಡು ತುಳಿತಾ ಇರ್ತಾನೆ. ಇವನ್ ಎಷ್ಟೇ ಸಲ ಟ್ರೈ ಮಾಡಿದ್ರು ಕೂಡ ಆಗ್ತಾನೆ ಇರೋದಿಲ್ಲ. ಡಾರ್ಜ್ ಮಾಡಿ ಇವನ್ಗೆ ಸರಿಯಾಗಿ ಹೊಡಿತಾನೆ ಇರ್ತಾನೆ. ಯಾಕೆ ಅಂದ್ರೆ ಇವ್ಗೆ ಆಲ್ರೆಡಿ 19 ವರ್ಷ ಆಗಿರುತ್ತೆ. ಆರೋಹಣ ಪವರ್ ಕೂಡ ಸಿಕ್ಕಿರುತ್ತೆ, ಮತ್ತೆ ಇವ್ರ ತಂದೆಯ ಪವರ್ ಕೂಡ ಸಿಕ್ಕಿರುತ್ತೆ. ಇದರಿಂದ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ. ನಮ್ ಹೀರೋಗಿನ್ನು 2 ಪವರ್ ಕೂಡ ಸಿಕ್ಕಿರೋದಿಲ್ಲ. ಇದರಿಂದ ತುಂಬಾ ವೀಕ್ ಆಗಿ ಇವ್ನ ಕೈಲಿ ಸರಿಯಾಗಿ ಹೊಡ್ಸ್ಕೊತಾ ಇರ್ತಾನೆ. ಈ ಕಡೆ ತನ್ನ ಮಗುಂಗೆ ಏನು ಆಗ್ಬಾರ್ದು ಅಂದ್ಬಿಟ್ಟು ಅವ್ರ ತಾಯಿ ಏನ್ ಮಾಡ್ತಾರೆ ಅಂದ್ರೆ ತನ್ನ ಹಸ್ಬೆಂಡ್ ಹತ್ರ ಹೋಗ್ತಾರೆ. ಇವನ ಹೆಸರು ವಿಲಿಯಂ ಅಂತ. ಇವ್ರ ಹಸ್ಬೆಂಡ್ ವಿಲಿಯಂ ಹತ್ರ ಹೋಗ್ಬಿಟ್ಟು ಅವನು ನಿನ್ ಮಗ ಈಗ ಅವ್ನ ಕಷ್ಟದಲ್ಲಿದ್ದಾನೆ, ನೀನ್ ಅವ್ನಿಗೆ ಸಹಾಯ ಮಾಡ್ಲೇಬೇಕು. ಇದುವರೆಗೂ ನೀವು ನಿನ್ ಬಗ್ಗೆನೇ ಯೋಚನೆ ಮಾಡಿದ್ಯಾ, ನಿನ್ ಸ್ವಾರ್ಥಕ್ಕೋಸ್ಕರನೇ ಮಾಡ್ಕೊಂಡಿದ್ಯಾ, ಇನ್ಮೇಲಾದ್ರೂ ಬೇರೆಯವ್ರಿಗೋಸ್ಕರ ಸಹಾಯ ಮಾಡು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನಮ್ ಹೀರೋನ ಸರಿಯಾಗಿ ಹೊಡೆದು ಬಿಟ್ಟು ಇನ್ ಪವರ್ನೆಲ್ಲ ನನಗೆ ಕೊಡು ಅಂದ್ಬಿಟ್ಟು ಅದಕ್ಕೆ ಅಂತಾನೆ ಒಂದು ಸ್ಪೆಲ್ ಇರುತ್ತೆ, ಅದನ್ನ ಹೇಳಿಸ್ತಾ ಇರ್ತಾನೆ. ಆದ್ರೆ ನಮ್ ಹೀರೋ ಗೊತ್ತಿರುತ್ತೆ ಈ ಪವರ್ ಏನಾದ್ರು ಇವನ್ ಕೈ ಸಿಕ್ಕೋದ್ರೆ ನನ್ನನ್ನು ಸಾಯಿಸೋದಲ್ದಲೆ ಇವನು ನನ್ನ ಫ್ರೆಂಡ್ಸ್ಗಳು ನನ್ನ ಫ್ಯಾಮಿಲಿ ಎಲ್ಲರನ್ನೂ ಕೂಡ ಪಕ್ಕ ಸಾಯಿಸ್ತಾನೆ ಇವನು ಅಂತ ಹೇಳ್ಬಿಟ್ಟು ಇವನ್ಗೆ ಕೊಡೋದಕ್ಕೆ ರೆಡಿನೇ ಆಗಿರೋದಿಲ್ಲ. ಅದರಿಂದ ಅವ್ನಿಗೆ ಹೊಡಿತಾ ಅವನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಇರ್ತಾನೆ. ಚಾಸ್ ಕೂಡ ಇವನ್ಗೆ ಸರಿಯಾಗಿ ಹೊಡಿತಾ ಇರ್ತಾನೆ, ಬಿಡ್ತಾನೆ ಇರೋದಿಲ್ಲ ನೀನ್ ಪವರ್ನ ನಾನು ಕೊಡೋವರೆಗೂ. ಕೊನೆ ಟೈಮಲ್ಲಿ ಚಾಸ್ ಇವ್ನ ಫುಲ್ ಪವರ್ನ ಯೂಸ್ ಮಾಡಿ ನಮ್ಮ ಹೀರೋನ ಹೊಡೆಯೋಕೆ ಅಂತ ಬಂದಾಗ ಈ ಕಡೆ ಅವ್ರ ತಂದೆ ಇರ್ತಾರಲ್ಲ ಅವ್ರ ಪವರ್ನ ಎಲ್ಲರನ್ನು ಕೂಡ ನನ್ನ ಮಗುಂಗೆ ಕೊಡ್ತಾ ಇದೀನಿ ಅಂತ ಹೇಳ್ಬಿಡ್ತಾರೆ. ಹೇಳಿದ ತಕ್ಷಣ ಅವನ ಒಂದು ಪವರ್ ಎಲ್ಲ ಕೇಲಬ್ಗೆ ಬಂದ್ಬಿಡುತ್ತೆ. ಅವ್ರ ತಂದೆ ಅಲ್ಲೇ ಸತ್ತು ಹೋಗ್ಬಿಡ್ತಾರೆ. ಮತ್ತೆ ಇವತ್ತು ಆರೋಹಣ ದಿನ ಆಗಿರೋದ್ರಿಂದ ಆರೋಹಣ ದಿನ ಪವರ್ ಕೂಡ ನಮ್ ಹೀರೋಗೆ ಬಂದ್ಬಿಡುತ್ತೆ. ಈಗ 2 ಪವರ್ ಕೂಡ ನಮ್ ಹೀರೋಗೆ ಸಿಕ್ಬಿಟ್ಟಿರುತ್ತೆ. ಚಾಸು ಅವ್ನ ಪವರ್ ಎಲ್ಲಾನು ಕೂಡ ಯೂಸ್ ಮಾಡಿ ಇವನ್ ಮೇಲೆ ಅಟ್ಯಾಕ್ ಮಾಡಿದಾಗ ಅದನ್ನ ಈಸಿಯಾಗಿ ಕಂಟ್ರೋಲ್ ಮಾಡ್ಕೊಂಡು ಅದರ ಒಳಗಡೆ ಒಂದು ಸಿಡಿಲನ್ನ ತುಂಬಿಟ್ಟು ಸೀದಾ ಅವನ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಪಟ್ನಂ ಕ್ಲಬ್ ಒಳಗಡೆ ಹಾಕಿ ಅದನ್ನ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಇದರಿಂದ ಚಾಸ್ನ ಕತೆ ಅಲ್ಲೇ ಫಿನಿಶ್ ಆಗೋಗ್ಬಿಡುತ್ತೆ. ಆ ಒಂದು ಪಟ್ನಂ ಕ್ಲಬ್ಗೆ ಬೆಂಕಿ ಬಿದ್ದಿರೋದ್ರಿಂದ ಒಳಗಡೆ ಇವಳು ಬೇರೆ ಇರ್ತಾಳಲ್ಲ, ಇದರಿಂದ ಹೋಗ್ಬಿಟ್ಟು ಅವಳನ್ನ ತುಂಬಾ ಸೇಫ್ ಆಗಿ ಕಾಪಾಡ್ಕೊಂಡು ಹೊರಗಡೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಮತ್ತೆ ಈ ಕಡೆ ಕೇಟ್ ಇದ್ದಾಳಲ್ಲ ಅವಳು ಕೂಡ ಸರಿ ಹೋಗ್ಬಿಡ್ತಾಳೆ. ಮತ್ತೆ ಪಾಗ್ ಇರ್ತಾನಲ್ಲ ಅವನು ಕೂಡ ಸರಿ ಹೋಗ್ಬಿಡ್ತಾನೆ. ಮತ್ತೆ ಅದೇ ಜಾಗಕ್ಕೆ ಫೈರ್ ಇಂಜಿನ್ ನ ಕರೆಸ್ಬಿಟ್ಟು ಆ ಬೆಂಕಿನೆಲ್ಲ ಹಾರಿಸ್ತಾನೆ. ನೋಡಿದ್ರೆ ಆ ಫೈರ್ ಇಂಜಿನ್ ಹಾರಿಸಿರೋರ್ಗೆ ಆ ಒಂದು ಚಾಸ್ನ ಡೆಡ್ ಬಾಡಿ ಸಿಗೋದೇ ಇಲ್ಲ. ಈ ಒಂದು ವಿಷಯನ ಕೇಲಬ್ಗೂ ಕೂಡ ಹೇಳ್ತಾರೆ. ಕೇಲಬ್ಗೆ ಗೊತ್ತಾಗೋಗ್ಬಿಡುತ್ತೆ ಈ ಚಾಸ್ ಇನ್ನು ಸತ್ತಿಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಂತ. ಇದರಿಂದ ಮುಂದೆ ಇವನು ಪಕ್ಕ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ ಬಂದೇ ಬರ್ತಾನೆ, ನೋಡ್ಕೊಳ್ಳೋಣ ಅನ್ಬಿಟ್ಟು ಸಾರನ್ನ ಕರ್ಕೊಂಡು ಹೊರಟೋಗ್ಬಿಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗೋ ಥರನೇ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೊಂದೇ. ಸರಿ, ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.